ಕುಮಾರಣ್ಣ ಖಬರ್ದಾರ್ ಕುಚ್ ಭಿ ನಹೀ ಕರ್ ಸಕ್ತಾ ಹೊರಗಡೆ 10 ಜನ ಇದ್ದಾಗ ಜೀಪ್ ಹತ್ರ ನೀನು ತೋಳ್ಬಲ ನಿಂದು ಕೂದಲು ಕೀಳೋದು ಮೀಸೆ ತಿರುವುದು ಇದು ಒಬ್ಬ ಶಾಸಕನ ಮಾಡುವಂಥ ಚುನಾಯಿತ ಪ್ರತಿನಿಧಿ ಮಾಡುವಂಥ ಕೆಲಸನೇನ್ರಿ? ಹೌದು, ಚಿಕ್ಕಬಳ್ಳಾಪುರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ 517ನೇ ಜಯಂತಿ ಕಾರ್ಯಕ್ರಮ ಆರಂಭದಿಂದಲೇ ಹೈ ಡ್ರಾಮಾಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದ ನಡುವೆ ಮಾತನಾಡಿದ ಶಾಸಕ ಪ್ರದೀಪೇಶ್ವರ್ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಚ್.ಡಿ. ಕುಮಾರಸ್ವಾಮಿ ನನ್ನ ಒಂದು ಕೂದಲನ್ನ ಕೀಳಲು ಸಾಧ್ಯವಿಲ್ಲ ಎಂದು ಸವಾಲಿನ ಭಾಷೆಯಲ್ಲಿ ಮಾತನಾಡಿದ್ರು. ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಜೆಡಿಎಸ್ ಕಾರ್ಯಕರ್ತರನ್ನ ಕರೆಸಿ ನನ್ನ ಹೀನಾಯ ರೀತಿಯಲ್ಲಿ ವರ್ತಿಸಿದ್ದಾರೆ, ಕೆಟ್ಟ ಕೆಟ್ಟ ಪದಗಳಿಂದ ಕೂಗಿದ್ದಾರೆಂದು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಓಪನ್ ಚಾಲೆಂಜ್ ಹಾಕಿದ್ದು, ತಾಕತ್ತಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನೀನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲು, ಇಂದಿನಿಂದ ಒಕ್ಕಲಿಗ ಮತ್ತು ಬಲಿಜ ಸಮುದಾಯ ಹುಡುಗನಿಂದ ಸಮರಕ್ಕೆ ನಾನು ಸಿದ್ಧ ಎಂದು ಆಕ್ರೋಶಭರಿತರಾಗಿ ಹೇಳಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ? ನಾವು ಹೆದರ್ತೀವ? ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ OBC ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದರೆ ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು, ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ ಖಬರ್ದಾರ್ ಕುಚ್ ಭಿ ನಹೀ ಕರ್ ಸಕ್ತಾ. ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ ಖಬರ್ದಾರ್ ಕುಚ್ ಭಿ ನಹೀ ಕರ್ ಸಕ್ತಾ. ಕುಚ್ ಭಿ. ಇನ್ನು ಶಾಸಕನ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರದ ಮಾನ ಮರ್ಯಾದೆ ರಾಜ್ಯಾದ್ಯಂತ ಬೀದಿಗೆ ಬಂದಿದೆ ಎಂದು ಕಿಡಿಕಾರಿದ್ರು. ಸಮುದಾಯಗಳ ನಡುವೆ ಮೈಮನಸ್ಸು ಮೂಡಿಸುವಂತಹ ಹೇಳಿಕೆಗಳನ್ನ ಯಾರೂ ನೀಡಬಾರದು ಎಂದು ಅವರು ಎಚ್ಚರಿಸಿದ್ರು. ಕೆಂಪೇಗೌಡ ಜಯಂತಿಯಂತಹ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ಹೇಳಿಕೆಗಳು ಕೇಳಿಬಂದಿರುವುದು ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿಗಳಾಗಿದ್ದಂಥವರು, ಕೇಂದ್ರ ಸಚಿವರುಗಳಾಗಿದ್ದಂಥವರು, MP ಗಳು, MLA ಗಳು ಎಲ್ಲರ ಸಂಪರ್ಕ ಇದೆ, ಅವರನ್ನು ಗಮನಿಸಿದ್ದೀನಿ. ಆದರೆ ಈ ಕ್ಷೇತ್ರದ ಶಾಸಕರ ನಡವಳಿಕೆ ಇವತ್ತಿನ ದಿವಸ, ಒಬ್ಬ ಶಾಸಕನ ಬಿಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ರೀತಿ ಉದ್ದಟತನ, ಒಂದು ಜನಾಂಗದ ಮೇಲೆ ಇಷ್ಟು ಆಕ್ರೋಶ, ಜನಾಂಗದ ಮೇಲೆ ನಿಂದನೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಆಗಲಿ, ಇಂಥ ವಿಷಯ ನಾನು ಯಾವಾಗಲೂ ಕೂಡ ನೋಡಿಲ್ಲ. ನಿಜವಾಗ್ಲೂ ನಾನು ಹೇಳ್ತೇನೆ, ಇಂಥ ಒಬ್ಬ ಶಾಸಕ ಯಾವುದೇ ಕ್ಷೇತ್ರಕ್ಕೆ ಇರುವಂಥದ್ದು ಅದು ಆ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಾಪ ಅಂತ ಹೇಳ್ತೇನೆ. ಯಾರಾದರೂ ಹಾಲ್ ಒಳಗಡೆ ಇದ್ದಾಗ ಆ ರೀತಿಯಲ್ಲಿ ಮಾಡಬೇಕಾಗಿತ್ತು? ಇರ್ತಾ ಇದ್ರ ನೀವು? ಆ ಹಾಲಲ್ಲಿ ಮಾಡಿದರೆ 1000 ಜನ ಅಲ್ಲಿ ಬೆಕ್ತರ ಇದ್ದು, ಹೊರಗಡೆ 10 ಜನ ಇದ್ದಾಗ ಜೀಪ್ ಹತ್ರ ನೀನು ತೋಳ್ಬಲ ನಿಂದು ಕೂದಲು ಕೀಳೋದು ಮೀಸೆ ತಿರುವುದು ಇದು ಒಬ್ಬ ಶಾಸಕನ ಮಾಡುವಂಥ ಚುನಾಯಿತ ಪ್ರತಿನಿಧಿ ಮಾಡುವಂಥ ಕೆಲಸನೇನ್ರಿ? ಇದೇನಾ ನೀವು ಟ್ಯೂಷನ್ಗಳಲ್ಲಿ ಹೇಳ್ಕೊಡೋದು? ಇಂಥವರು ಶಾಲೆಗಳಲ್ಲಿ ಓದಂಥ ವಿದ್ಯಾರ್ಥಿಗಳು ದೇವರೇ ಕಾಪಾಡಬೇಕು. ಇಂಥ ನಡತೆ, ಇಂಥ ನುಡಿ ರತ್ನ, ನುಡಿ ಮುತ್ತುಗಳು ಇವ್ರದ್ದು. ಅವರು ಮಾನಸಿಕ ಆಸ್ಪತ್ರೆಯಲ್ಲಿ ಇರಬೇಕಾಗಿದ್ದವರು ಇಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಸಿಕ್ಕಿರುವಂಥದ್ದು ದುರಂತ. ನಮ್ಮ ಜನ ಹೇಳ್ತಾವ್ರೆ, ಕುಮಾರಸ್ವಾಮಿಯವರು ಇಲ್ಲಿ ಬಂದು ನಿಲ್ಲಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಕಾಂಗ್ರೆಸ್ಸಲ್ಲಿ ಸಿಗರೇಟ್ ಸಿಕ್ಕುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಒಂದಾನೊಂದು ವೇಳೆ ನಿನ್ನಂಥ ವ್ಯಕ್ತಿ ಬಿಟ್ಟು ಇನ್ನು ಅವ್ರಿಗೆ ಗತಿ ಇಲ್ಲ ಅಂತ ಹೇಳಿ ನಿನಗೆ ಕೊಟ್ಟರೆ
ಎಷ್ಟು ಮತಗಳ ಅಂತರದಲ್ಲಿ ನೀನು ಸೋಲ್ತೀಯ ಕಾದ್ಕೊಂಡು ನೋಡಿ 28ರಲ್ಲಿ. ಒಟ್ಟಾರೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ರಾಜಕೀಯ ವಾಕ್ಸಮರ, ಸಮುದಾಯಗಳ ಅಸಮಾಧಾನ ಮತ್ತು ಪರಾವಿರೋಧದ ಹೇಳಿಕೆಗಳ ನಡುವೆ ನಡೆಯಿತು. ಈ ಬೆಳವಣಿಗೆಗೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.